ವಿಶೇಷವಾಗಿ ಆ, ನಾನು ಹಲವಾರು ಒಂದು ರೀತಿ ಪ್ರಾಚೀನ ಸ್ಮಾರಕಗಳ ಪ್ರಸ್ತುತ ಪರಿಸ್ಥಿತಿ ಮತ್ತು ಅವುಗಳ ಒಂದು ಪ್ರೇಕ್ಷಣೀಯ ಸ್ಥಳಗಳ ಮಹತ್ವ ಮತ್ತು ಐತಿಹಾಸಿಕ ಹಿನ್ನೆಲೆನ ಪದೇ ಪದೇ ತೋರಿಸ್ತಕ್ಕಂಥದ್ದು ಕೆಲವು ಸಮಯದಲ್ಲಿ ತೋರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾನು ಇವತ್ತು ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ದಟ್ಟ ಅರಣ್ಯ ಪ್ರದೇಶದಲ್ಲಿ ಬರ್ತಕ್ಕಂಥ ಹಲ್ಸಿ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಈ ಹಲ್ಸಿ ಗ್ರಾಮದ ಇತಿಹಾಸ ಹೇಳೋದಾದರೆ, ಏನು 4ನೇ ಶತಮಾನದಲ್ಲಿ ಗೋವಾ ಕದಂಬೆಯರು ಒಂದು ರೀತಿ ಪಲ್ಲವರ ಒಂದು ರೀತಿ ದಾಳಿಗೆ ಒಳಗಾಗಿ ಒಂದು ರೀತಿ ಕರ್ನಾಟಕ ಪ್ರದೇಶಕ್ಕೆ ವಲಸೆ ಬಂದು ಒಂದು ರೀತಿ ಬನವಾಸಿಗೆ ಬರ್ತಾರೆ. ಆ ಬನವಾಸಿನ ಮೊದಲನೇ ರಾಜಧಾನಿ ಹಲ್ಸಿನ 2ನೇ ರಾಜಧಾನಿ ಮಾಡಿಕೊಂಡು ಇಲ್ಲೂ ಸಹ ಸಾಕಷ್ಟು ಒಂದು ರೀತಿ ದೇವಸ್ಥಾನಗಳನ್ನು ಕಟ್ಟಿ ಅಭಿವೃದ್ಧಿಪಡಿಸಿ ಈ ಕಡೆಯೂ ಸಹ ಒಂದು ರೀತಿ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೋತಾರೆ. ಇಷ್ಟು ಮಾಡಿಕೊಂಡು ಇಲ್ಲಿ ಭೂವರಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತಕ್ಕಂಥದ್ದನ್ನು ನಿರ್ಮಾಣ ಮಾಡಿ ಎಲ್ಲ ಒಂದು ಕಡೆ ಸಾಕಷ್ಟು ಒಂದು ರೀತಿ ಧಾರ್ಮಿಕ ಕ್ಷೇತ್ರಕ್ಕೂ ಸಹ ಸಾಕಷ್ಟು ಮಹತ್ವ ಕೊಟ್ಟಿರ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಒಂದು ರೀತಿ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಒಂದು ರೀತಿ ಒಂದು ಪ್ರಾಚ್ಯವಸ್ತು ಇಲಾಖೆ ಇರ್ಬೋದು, ಮತ್ತು ಸ್ಥಳೀಯ ಗ್ರಾಮ ಪಂಚಾಯತಿ ಆಡಳಿತ ಇರ್ಬೋದು, ಮತ್ತು ಒಂದು ರೀತಿ ಬೆಳಗಾವಿಯಲ್ಲೇ ಪ್ರಾಚ್ಯವಸ್ತು ಇಲಾಖೆ ಒಂದು ಕಚೇರಿ ಇದ್ದರೂ ಸಹ ಬೆಳಗಾವಿಯಲ್ಲಿರ್ತಕ್ಕಂಥ ಪ್ರಾಚ್ಯವಸ್ತು ಇಲಾಖೆ ಕಚೇರಿನ ತಗೊಂಡೋಗಿ ಧಾರವಾಡಕ್ಕೆ ಸೇರಿಸಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇದು ನಿರ್ಲಕ್ಷ್ಯ ಒಳಗೈತೆ ಅಂತ ಒಂದು ಮಾತು. ಇನ್ನೊಂದು, ಪ್ರತಿ ವರ್ಷ ಸರ್ಕಾರ ಇಲ್ಲಿ ಹಲ್ಸಿ ಉತ್ಸವ ಅಂತಕ್ಕಂಥದ್ದು ಮಾಡ್ತಿತ್ತು. ಆದರೆ ಈಗಿರ್ತಕ್ಕಂಥ ಸರ್ಕಾರ ಎಲ್ಲ ಕಡೆ ಹಲ್ಸಿ ಉತ್ಸವ ಮಾಡ್ತು, ಎಲ್ಲ ಕಡೆ ಉತ್ಸವ, ಬಳ್ಳಾರಿ ಉತ್ಸವ, ಪ್ರತಿ ಡಿಸ್ಟಿಕಲ್ಲೂ ಉತ್ಸವ ಮಾಡ್ತು. ಆದರೆ ಐತಿಹಾಸಿಕ ಹಿನ್ನೆಲೆ ಮತ್ತು ಕರ್ನಾಟಕಕ್ಕೆ ಒಂದು ರೀತಿ ಘನತೆ ಕೊಟ್ಟಿರ್ತಕ್ಕಂಥ ಹಲ್ಸಿ ಗ್ರಾಮದ ಹಲ್ಸಿ ಉತ್ಸವ ಯಾಕೆ ಮಾಡಲಿಲ್ಲ ಅಂತಕ್ಕಂಥದ್ದು ಒಂದು ರೀತಿ ತರ್ಕದ ವಿಷಯ. ಹಾಗಾಗಿ ನಾನಿವತ್ತು ಈ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ಈ ದೇವಸ್ಥಾನದ ಮಹತ್ವವೇನು, ಹಿನ್ನೆಲೆ ಏನು, ಪ್ರಸ್ತುತ ಏನೇನು ಸಮಸ್ಯೆಗಳಿಂದ ಬಳಲ್ತಾ ಇದೆ ಅಂತಕ್ಕಂಥದ್ದು ಬಗ್ಗೆ ಸಮಗ್ರ ಚಿತ್ರಣ ತೋರಿಸ್ತೀನಿ. ನಾನು ನಿಮ್ಮ ಬಸವರಾಜು. ಕಿತ್ತೂರು ಕರ್ನಾಟಕದ ಪ್ರಾಚೀನ ಸ್ಮಾರಕಗಳ ಐತಿಹಾಸಿಕ ತೊಟ್ಟಿಲು ಹಲಸಿಗೆ ಬೇಕಿದೆ ಅಭಿವೃದ್ಧಿ ಕಾಯಕಲ್ಪ ಮತ್ತು ಮಹತ್ವ. ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ಗತ ವೈಭವದ ಇತಿಹಾಸವಿದೆ. ವಿಶೇಷವಾಗಿ ಕರ್ನಾಟಕ ಪ್ರದೇಶವು ಮೊಟ್ಟ ಮೊದಲಿಗೆ ಬೆಳಕಿಗೆ ಬಂದು ಮೊದಲ ರಾಜ ಮನೆತನ ಸ್ಥಾಪನೆಯಾಗಿದ್ದು ಕದಂಬರಿಂದ ಇನ್ನು ಹಲಸಿ ಪ್ರದೇಶ ಸಹ ಪ್ರವರ್ಧಮಾನಕ್ಕೆ ಬಂದಿದ್ದು ಬನವಾಸಿ ಕದಂಬರು ಹಾಗೂ ಗೋವಾ ಕದಂಬರ ಆಳ್ವಿಕೆ ಸಮಯದಲ್ಲಿ. ವಿಶೇಷ ಅಂದ್ರೆ ಬನವಾಸಿ ಕದಂಬರು ಇದನ್ನ 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ಎಂಬ ಪ್ರತೀತಿ ಇದೆ. ಈ ಹಲಸಿ ಇರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿಂದ 14 ಕಿಲೋಮೀಟರ್ ಮತ್ತು ಕಿತ್ತೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿ ಇದೆ. ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಬರುವ ಈ ಹಲಸಿಯು ಪ್ರಾಚೀನ ಕಾಲದಲ್ಲಿ ತುಂಬಾ ದಟ್ಟ ಅರಣ್ಯ ಪ್ರದೇಶದಿಂದ ಆವೃತವಾಗಿತ್ತು. ಕರ್ನಾಟಕದ ಪ್ರಾಚೀನ ಪಟ್ಟಣದಲ್ಲಿ ಒಂದಾಗಿತ್ತು ಎನ್ನುತ್ತಾರೆ ಇತಿಹಾಸ ತಜ್ಞರು. ಪ್ರಾಚೀನ ಕಾಲದಲ್ಲಿ ಕದಂಬ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಸುವರ್ಣ ಯುಗ ಕಂಡಿದ್ದ ಈ ಹಲಸಿಯು ಪ್ರಸ್ತುತ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ಕೊರತೆಯಿಂದ ಕಂಗೆಟ್ಟು ಪ್ರಾಚೀನ ಕಾಲದ ಗತ ವೈಭವದ ಹೊಳಪನ್ನ ಕಳೆದುಕೊಂಡು ಬಿಟ್ಟಿದೆ. ಇನ್ನು ಹಲಸಿಯಲ್ಲಿ ಇರುವಂತಹ ಪ್ರಾಚೀನ ಸ್ಮಾರಕಗಳ ವಿಷಯಕ್ಕೆ ಬಂದಾಗ ಈ ಹಲಸಿ ಗ್ರಾಮದಲ್ಲಿ ದೊರೆತ ಶಾಸನಗಳ ಆಧಾರದ ಮೇಲೆ ಹಲಸಿಗೆ ಇದ್ದ ಪ್ರಾಚೀನ ಕಾಲದ ಹೆಸರು ಪಲಾಶಿಕ ಹಲಸಿಗೆ ಎಂದು ಕರೆಯಲಾಗಿತ್ತು. ಹಲಸಿಯಲ್ಲಿ 4ನೇ ಶತಮಾನಕ್ಕೂ ಹಿಂದಿನ ಕದಂಬರ ಆಡಳಿತದ 7 ತಾಮ್ರದ ಫಲಕಗಳು ಇಲ್ಲಿ ದೊರಕಿದ್ದು ಇಲ್ಲಿ ಇನ್ನೂ ಅನೇಕ ಶಾಸನಗಳು ಕೂಡ ದೊರಕಿದೆ. ವಿಶೇಷವಾಗಿ ಇಲ್ಲಿ ಸಿಕ್ಕಿರುವ ಕ್ರಿಸ್ತಶಕ 1169ರಲ್ಲಿ ಸ್ಥಾಪಿಸಲಾದ ಶಾಸನವು ಇಲ್ಲಿರುವ ದೇವಸ್ಥಾನ ರಚನೆ ಹಾಗೂ ಕೆಲ ಪ್ರಾಚೀನ ಮಾಹಿತಿಯನ್ನ ಕೊಡುತ್ತೆ. ಇಲ್ಲಿ ನಿರ್ಮಿಸಲಾದ ಮೂಲ ದೇವಾಲಯವು ನರಸಿಂಹ ದೇವರಿಗೆ ಸಮರ್ಪಿತವಾಗಿತ್ತು. ಇಲ್ಲಿರುವ ಮೂರ್ತಿಯು ಯೋಗದ ಭಂಗಿಯಲ್ಲಿ 2 ಕೈಗಳಿಂದ ರಚಿಸಲಾಗಿದೆ. ಇನ್ನು ಅರ್ಚಕರ ಪ್ರಕಾರ ಉದ್ಭವ ನರಸಿಂಹ ದೇವರೊಂದಿಗೆ ಉಗ್ರ ನರಸಿಂಹ ಸಾಲಿಗ್ರಾಮ ಇದ್ದು ಇದು ಪ್ರಸ್ತುತ ತುಳಸಿಯ ಬೃಂದಾವನದಲ್ಲಿ ಇದೆಯಂತೆ. ಈ ದೇವಾಲಯದ ಮೂರ್ತಿಗಳು ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಪ್ರಮುಖವಾಗಿ ಗರ್ಭಗುಡಿಯಲ್ಲಿ ಉದ್ಭವ ನರಸಿಂಹ ಮೂರ್ತಿಯ ಜೊತೆಗೆ ನಾರಾಯಣ ಮೂರ್ತಿ ಹಾಗೂ ಅದರ ಎದುರುಗಡೆ ವರಹಸ್ವಾಮಿಯ ಸುಂದರ ದೇವತೆ ಇದ್ದು ಅದರ ಒಂದು ಪಾದವನ್ನ ಆದಿಶೇಷ ತಲೆಯ ಮೇಲೆ ಹಾಗೂ ಮತ್ತೊಂದು ಪಾದವನ್ನ ಆಮೆಯ ಮೇಲೆ ಇರಿಸಲಾಗಿದೆ. ಇತಿಹಾಸದ ಶಾಸನಗಳ ಪ್ರಕಾರ ಈ ಮೂರ್ತಿಯನ್ನ 3ನೇ ರಾಜ ವಿಜಯಾದಿತ್ಯ ಸ್ಥಾಪಿಸಿರುವ ಪ್ರತೀತಿ ಇದೆ. ಈ ದೇವಾಲಯದ ಆವರಣದಲ್ಲಿ ಭಗವಾನ್ ಶಂಕರ, ನಾರಾಯಣ, ಗರುಡ, ಮಾರುತಿ, ಕೃಷ್ಣ ಮತ್ತು ಮೆಟ್ಟಿಲು ಬಾವಿಗೆ ಹೋಗುವ ಸಣ್ಣ ದೇವಾಲಯಗಳು ಇದ್ದು ಇದೆಲ್ಲವೂ ಕೂಡ ನರಸಿಂಹ ದೇವರಿಗೆ ಅರ್ಪಿತವಾಗಿದೆ. ಇನ್ನು ಇದೇ ಹಲಸಿಯಿಂದ ಎತ್ತರದ ಗುಡ್ಡದ 3 ಕಿಲೋಮೀಟರ್ ದೂರದಲ್ಲಿ ರಾಮತೀರ್ಥ ಕುಂಡದ ದೇವಸ್ಥಾನವೂ ಕೂಡ ಇದೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಸರ್ಕಾರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಈ ಹಲಸಿ ಗ್ರಾಮದ ಅಭಿವೃದ್ಧಿಗಾಗಿ ಮುಂದಾಗದೇ ಇರೋದ್ರಿಂದ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಹಾಗೂ
ಯಾತ್ರಿ ನಿವಾಸ ದೂರದಲ್ಲಿ ನಿರ್ಮಾಣ ಮಾಡಿರೋದು ಮತ್ತು ಶೌಚಾಲಯದ ಸಮಸ್ಯೆ ಮತ್ತು ಬಸ್ ನಿಲ್ದಾಣ ನೆನೆಗುದಿಗೆ ಬಿದ್ದು ಪಾಳು ಬಿದ್ದಿರೋದು ಹಾಗೂ ಶೌಚಾಲಯದ ಸಮಸ್ಯೆ ಪ್ರಮುಖ ರೀತಿಯಲ್ಲಿ ರಸ್ತೆ ಸಮರ್ಪಕವಾಗಿ ಇರದೆ ತುಂಬಾನೇ ಹದಗೆಟ್ಟಿರೋದು ಮತ್ತು ಇದರ ಇತಿಹಾಸ ಅರಿಯಲು ಸೂಕ್ತ ಗೈಡ್ಗಳು ಇಲ್ಲದೆ ಇರೋದು ನೋಡಿದ್ರೆ ನಿಜಕ್ಕೂ ಪ್ರಾಚೀನ ಕಾಲದಲ್ಲಿ ಸುವರ್ಣ ಯುಗದ ವೈಭೋಗ ಕಂಡಿದ್ದ ಈ ಹಲಸಿಗೆ ಎಂತಹ ಪರಿಸ್ಥಿತಿ ಬಂತಪ್ಪ ಅನಿಸುತ್ತೆ. ಇನ್ನು ರಾಜ್ಯ ಸರ್ಕಾರ ಇಲ್ಲಿಯ ಗತ ವೈಭವದ ಸವಿ ನೆನಪಿಗಾಗಿ ಪ್ರತಿ ವರ್ಷವೂ ಕೂಡ ಹಲಸಿ ಉತ್ಸವ ಮಾಡುತ್ತೇವೆ ಅಂತ ಹೇಳಿ ಘೋಷಣೆ ಮಾಡಿ 1-2 ವರ್ಷ ನೆಪ ಮಾತ್ರಕ್ಕೆ ಆಚರಣೆ ಮಾಡಿ ಕೈ ತೊಳೆದುಕೊಂಡು ಬಿಟ್ರೆ ನಿರಂತರವಾಗಿ ಪ್ರತಿ ವರ್ಷವೂ ಆಚರಣೆ ಮಾಡೋದಕ್ಕೆ ಮುಂದಾಗಲೇ ಇಲ್ಲ. ಇನ್ನು ಇಲ್ಲಿನ ಜನಪ್ರತಿನಿಧಿಗಳು ಇದರ ಬಗ್ಗೆ ಹಾಗೂ ಈ ತಾರತಮ್ಯದ ಬಗ್ಗೆ ಒಮ್ಮೆಯೂ ಕೂಡ ಸದನದಲ್ಲಿ ಹಾಗೂ ಸರ್ಕಾರದ ಮಟ್ಟದಲ್ಲಿ ಧ್ವನಿ ಎತ್ತದೇ ಇರೋದು ತುಂಬಾನೇ ನೋವಿನ ಸಂಗತಿ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸ್ಥಳೀಯರು ಹಾಗೂ ಈ ದೇವಾಲಯದ ಅರ್ಚಕರ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ಕಡೆ ನರಸಿಂಹ ದೇವರು ಮತ್ತೆ ನಾರಾಯಣ ದೇವರು ಸಹ ಅಂತ ಕರೀತಾರೆ. ಮತ್ತೊಂದು ಕಡೆ ಅದರ ಒಂದು ಅಪೋಸಿಟ್ ಅಲ್ಲೇ ಒಂದು ರೀತಿ ಭೂವರಾಹ ದೇವರು ಅಂತಕ್ಕಂಥ ಒಂದು ಇದಿದೆ. ಸಾಕಷ್ಟು ಒಂದು ರೀತಿ ಪ್ರಾಚೀನ ಒಂದು ಕಾಲದಲ್ಲಿ ಸಾಕಷ್ಟು ಒಂದು ರೀತಿ ವೈವಿಧ್ಯವಾಗಿ ಸಾಕಷ್ಟು ಶೈಲಿಗಳಲ್ಲಿ ನಿರ್ಮಿಸತಕ್ಕಂಥ ಈ ಒಂದು ಸಾಕಷ್ಟು ಇತಿಹಾಸದ ಕುರುಗಳನ್ನ ಹೇಳ್ತಕ್ಕಂಥ ಸಾಕಷ್ಟು ಗತವೈಭವದ ಪ್ರಾಚೀನ ಸ್ಮಾರಕಗಳಿದ್ದಾವೆ. ಆದ್ರೆ ಅದು ಯಾಕೋ ಏನೋ ಗೊತ್ತಿಲ್ಲ, ಇಲ್ಲಿಗೆ ಇನ್ನೂ ಹೆಚ್ಚಿನ ಭದ್ರತೆ ಮತ್ತೆ ಧಾರವಾಡದ ವ್ಯಾಪ್ತಿಗೆ ಪ್ರಾಚೀನ ಮತ್ತು ಪುರಾತತ್ವ ಇಲಾಖೆ ಬರ್ತಕ್ಕಂಥ ಇದಕ್ಕೆ ಸಾಕಷ್ಟು ಯಾಕೆ ಪ್ರಾಶಸ್ತ್ಯ ಕೊಟ್ಟಿಲ್ಲ ಸರ್ಕಾರ ಮತ್ತೆ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಪ್ರಾಚ್ಯವಸ್ತು ಇಲಾಖೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ವೀಕ್ಷಕರೇ, ಇದು ಸಹ ಒಂದು ರೀತಿ ದಟ್ಟಾರಣ್ಯದಲ್ಲಿ ಹಲಸಿ ಗ್ರಾಮದ ಒಂದು ಸರಹದ್ದಿನಲ್ಲಿ ಬರ್ತಕ್ಕಂಥ ಒಂದು ದೇವಸ್ಥಾನದ ಪರಿಸ್ಥಿತಿ ದಿನೇ ದಿನೇ ನಿಧಿಗಳ್ಳರ ಮತ್ತೆ ಸಾಕಷ್ಟು ಒಂದು ರೀತಿ ಹಲವಾರು ಒಂದು ನೈಸರ್ಗಿಕ ವಿಕೋಪಗಳಿಗೆ ಚಳಿ ಗಾಳಿ ಅನ್ನೋದೇ ಸಾಕಷ್ಟು ದಿನೇ ದಿನೇ ನಶಿಸಿ ಹೋಗ್ತಾ ಇದ್ದು, ಇಂತಹ ಸ್ಮಾರಕಗಳನ್ನು ಸಹ ಸಂರಕ್ಷಣೆ ಮಾಡಬೇಕು ಪ್ರಾಚ್ಯವಸ್ತು ಇಲಾಖೆ ಮತ್ತೆ ಪುರಾತತ್ವ ಇಲಾಖೆ ಮತ್ತೆ ಭಾರತೀಯ ಪುರಾತತ್ವ ಇಲಾಖೆ ಸ್ಮಾರಕಗಳ ಒಂದು ಇಲಾಖೆ ಅಂತಕ್ಕಂಥದ್ದು ಸಾಕಷ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಈ ಒಂದು ದೇವಸ್ಥಾನದ ಒಂದು ಸಂರಕ್ಷಣೆಗೆ ಮತ್ತೆ ಇದರ ಮಹತ್ವವನ್ನ ಸಂರಕ್ಷಣೆ ಮಾಡಲು ವಿಫಲವಾಗಿದೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಸಾಕಷ್ಟು ಇದ್ರ ಬಗ್ಗೆ ಮಹತ್ವವನ್ನು ತಿಳ್ಕೊಂಡಿರ್ತಕ್ಕಂಥ ಶ್ರೀ ವಿವೇಕಾನಂದ ಬಾರಿ ಪತ್ತೆದಾರರು ಸಿಕ್ಕಿದ್ದಾರೆ. ವಿಶೇಷವಾಗಿ ಅವ್ರ ಹತ್ರ ಕೇಳೋಣ ಇದ್ರ ಬಗ್ಗೆ ಮಹತ್ವ ಮತ್ತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳು, ಸರ್ಕಾರದಿಂದ ಏನೇನು ಆಗ್ಬೇಕು ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಈಗ ವಿಶೇಷವಾಗಿ ತಾವು ಇಲ್ಲಿ ಸ್ಥಳೀಯರು ಅಂತ ಕೇಳಲ್ಪಟ್ಟೆ, ಟ್ರಸ್ಟಿನೂ ಅಂತ ಕೇಳಲ್ಪಟ್ಟೆ, ವಿಶೇಷವಾಗಿ ಇದ್ರ ಮಹತ್ವ ಬಗ್ಗೆ ಹೇಳಿ ಸರ್. ಇದು ಸುಮಾರು ಒಂದು 1500 ವರ್ಷ ಹಿಂದಿನ ದೇವಸ್ಥಾನ ಇದೆ. ಇದು ಮೊದಲು ಈ ಊರಿನ ಹೆಸರು ಮೊದಲು ಪಲಾಶಿಕಾ ಕ್ಷೇತ್ರ ಅಂತ ಹೇಳಿತ್ತು, ಆಮೇಲೆ ಹಲಸೆ ಆಗಿದೆ. ಇದು ಗೋವಾ ನಿಮ್ದು ಕದಂಬ ರಾಜ ಇದ್ದಾರಲ್ಲ, ಅದು ಗೋವಾದಿಂದ ಹಿಡಿದು ವನವಾಸಿ ತನಕ ಅವ್ರು ಇದು ಡೆನ್ಸಿಟಿ ಅಂದ್ರೆ ಅವ್ರದ್ದು ರಾಜಧಾನಿ ಇತ್ತಿದ್ದು. ಇದಕ್ಕೆ ಪಲಾಶಿಕಾ ಕ್ಷೇತ್ರ ಅಂತ ಹೇಳಿ ಹೇಳ್ತಿದ್ರು ಮೊದಲ. ಇದು ಗುಡಿ ಕಟ್ಟಿದಾರಂದ್ರೆ ಇವರು ಮಯೂರ್ ವರ್ಮ ಅಂತ ಹೇಳಿದಾರೆ, ಅವ್ರು ಗುಡಿ ಕಟ್ಟಿದ್ದು. ಓಕೆ. ಮತ್ತು ಇದೆಲ್ಲ ಒಳಗಿನ. ಮೇಡಮ್ ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ವಿಭಾ ವಿವೇಕ್ ಪಾರಿಪಟ್ಟೇದಾರ್. ಹೌದಾ ಮೇಡಮ್, ಈಗ ತಾವು ಸಹ ಇಲ್ಲಿ ಆರಾಧಕರು ಅಂತ ಕೇಳಲ್ಪಟ್ವಿ. ವಿಶೇಷವಾಗಿ ಏನ್ ಅನ್ಸುತ್ತೆ ಇದ್ರ ಬಗ್ಗೆ, ಮಹತ್ವದ ಬಗ್ಗೆ? ಇಲ್ಲಿ ನರಸಿಂಹ ದೇವಸ್ಥಾನ ಜಾಗೃತ ದೇವಸ್ಥಾನ ಇದೆ. ಇಲ್ಲಿ ಬಹಳ ದೂರಿಂದ ಬೆಂಗಳೂರು, ಮೈಸೂರು, ಹೈದರಾಬಾದ್ ಬಹಳ ದೂರದಿಂದ ಮಂದಿ ಎಲ್ಲ ಬರ್ತಾರೆ. ಹಳೆ ಕಾಲದ ದೇವಸ್ಥಾನನಾದ್ರೂ ದೇವರಲ್ಲಿ ಬಹಳ ಶಕ್ತಿ ಇದೆ. ಮತ್ತೆ ಈ ಕಡೆ ಇರೋದು ಎಳ್ತಿನ ಕಡೆ ನಾರಾಯಣ ದೇವರಿದೆ. ಕದಂಬ ರಾಜರು ಸಾಲಿಗ್ರಾಮದ ಕಲ್ಲಿನಿಂದ ಕೆತ್ತಿದ್ದಾರೆ. ಕದಂಬ ರಾಜರ ಕಾಲದಲ್ಲಿ ಜಕಣಾಚಾರ್ಯರಿಗೆ ಬಹಳ ದೇವರದ ಶಕ್ತಿ ಇತ್ತಂತೆ. ಅವರು ಈ ನಾರಾಯಣ ದೇವರನ್ನ ಸಾಲಿಗ್ರಾಮದ ಕಲ್ಲಿನಿಂದ ಕೆತ್ತಿದ್ದಾರೆ. ಮತ್ತೆ ಈ ಕಡೆ ಬಲಬದಿಗಿದೆಯಲ್ಲ, ಇಲ್ಲಿ ನರಸಿಂಹ ದೇವರಿದೆ. ಅದ್ರ ಯಾರು ಸ್ಥಾಪನೆ ಮಾಡಿದ್ದಲ್ಲ, ತಾನೇ ಭೂಮಿಯಿಂದ ಮೇಲೆ ಉದ್ಭವ ಆಗಿದೆ. ನರಸಿಂಹ ದೇವರು ಜಾಗೃತ ದೇವರಿದ್ದಾರೆ. ಮೇಡಮ್, ಈಗ ವಿಶೇಷವಾಗಿ ಏನೇನು ಇಲ್ಲಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಎಲ್ಲರ ಕಡೆ ಸರ್ಕಾರ ಇಷ್ಟೊಂದು ಐತಿಹಾಸಿಕ ಹಿನ್ನೆಲೆ ಇದ್ರು ಸಹ ಇನ್ನೂ ಹೆಚ್ಚಿನ ಮಾತು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಕೂಗಿದೆ. ಯಾಕೆ ಅಂದ್ರೆ ಈ ದೇವರಲ್ಲಿ ಬಹಳ ಮಹಿಮೆ ಇದೆ. ಭಕ್ತಾದಿಗಳು ದಿನ ಬಹಳ ದೂರದಿಂದ ಮಂದಿ ಬಹಳ ಬರ್ತಾರೆ. ಅದಕ್ಕಾಗಿ ಏನಾದ್ರೂ ಇಲ್ಲಿ ಸೇವೆ ಅಂದ್ರೆ ಹಂಗಲ್ಲ, ಈಗ ಮಳೆಗಾಲದಲ್ಲಿ ಸೋರ್ತಕ್ಕಂಥದ್ದು ಮತ್ತೆ ಸುತ್ತಮುತ್ತ ಇನ್ನ ಹೆಚ್ಚಿನ ಭದ್ರತೆ ಕೊಡ್ಬೇಕಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಒತ್ತಾಯಗಳಿದಾವೆ ಇಲ್ಲಿ. ಸಾಕಷ್ಟು ಪ್ರಾಬ್ಲಮ್ ಅಂದ್ರೆ ಜನರು ಬಂದವರಿಗೆಲ್ಲ ಒಂದು ಇಲ್ಲಿ ಹೊರಗಡೆ ಒಂದು ವಸತಿ ಹೊರಗಡೆ ಒಂದು ಇಲ್ಲಿ ಬಂದವರಿಗೆಲ್ಲ ಒಂದು ಕೈಕಾಲು ತೊಳ್ಕೊಳಕ್ಕಿಲ್ಲ ಒಂದು ಬಾತ್ರೂಮ್ ವ್ಯವಸ್ಥೆ ಆಗ್ಬೇಕಾಗಿದೆ ಫಸ್ಟ್ ಇಲ್ಲಿ. ಆಮೇಲೆ ಕೈ ಇಲ್ಲಿ ಕೈ
ಉಳ್ಕೊಳ್ಳಿಕ್ಕೆ ಒಂದು ವಸತಿ ಗೃಹ ಒಂದು ಬೇಕಾಗಿದೆ. ದೂರದಿಂದ ಬಂದವರಿಗೆಲ್ಲ, ಪ್ರಯಾಣಿಕರಿಗೆ, ಪ್ರವಾಸಿಗರಿಗೆ ಇಲ್ಲಿ ಕೈಕಾಲು ತೊಳೆದು ಒಳಗ್ ಬರ್ಲಿಕ್ಕೆ, ದೇವ್ರ ದರ್ಶನ ಮಾಡ್ಲಿಕ್ಕೆ ಬರ್ಬೇಕಿದ್ರೆ ಕೆಲವಷ್ಟು ಮಂದಿ ಹೇಳ್ತಾರೆ ನಮ್ಗೆ ಇಲ್ಲಿ ಒಂದ್ ಸ್ವಲ್ಪ ನೀರಿನ ವ್ಯವಸ್ಥೆ ಇರ್ಬೇಕಿತ್ತು. ಇಲ್ಲೊಂದು ಹೊರಗಡೆ ಬಂದ ಕೂಡ್ಲೇನೆ ಫಸ್ಟ್ ಜಾಗದಲ್ಲೇ ಒಂದು ಸಣ್ಣ ಬಾತ್ರೂಮು, ಆಮೇಲೆ ಬಂದವರಿಗೆ ಒಂದು ವಸತಿ ಗೃಹ, ದೂರದಿಂದ ಬಂದವರಿಗೆ ಒಂದು ವಸತಿ ಗೃಹ. ನನ್ನ ಹೆಸರು ನರಸಿಂಹ ಜೋಶಿ. ನರಸಿಂಹ ಜೋಶಿ ಅವರೇ, ಇದೇ ಊರ ನಿಮ್ದು? ಇದೇ ಹೇಳಿ, ಈಗ ಹಲಸಲ್ಲಿ ಒಂದ್ ರೀತಿ ಸಾಕಷ್ಟು ಒಂದು ಕದಂಬರ ರಾಜಧಾನಿ, ವಿಶೇಷವಾಗಿ ಸಾಕಷ್ಟು ಐತಿಹಾಸಿಕ ಮಹತ್ವ ಹಿನ್ನೆಲೆ ಹೇಳ್ತದೆ. ಇದ್ರ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಾ? ಇದು ಕದಂಬರು ನಿರ್ಮಾಣ ಮಾಡಿದಂಥ ದೇವಸ್ಥಾನ. ಕದಂಬರ ಒಳಗೆ ಜಕಣಾಚಾರ್ಯ ಅನ್ನೋ ಪ್ರಸಿದ್ಧ ಶಿಲ್ಪಿ ಅವರು ಇದನ್ನು ನಿರ್ಮಾಣ ಮಾಡಿದರು. ಆದರೆ ಕದಂಬರು ಕಾರವಾರ ಜಿಲ್ಲೆಯ ಸಿರ್ಸಿ ಹತ್ತಿರ ಬನವಾಸಿಯಲ್ಲೇ ರಾಜ್ಯ ಆಡ್ತಿತ್ತು. ಅದು ಅಲ್ಲಿಂದ ಇದು 2ನೇ ರಾಜಧಾನಿ ಅಂತ ಅವರು ಮಾಡಿದರು. ಆದರೆ ಅಲ್ಲಿಂದ ಹೋಗಿ ಬಂದು ಇಲ್ಲಿ 11ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಇವೆಲ್ಲ ದೇವಸ್ಥಾನ ನಿರ್ಮಾಣ ಮಾಡಿದರು. ಈಗ ಸಾಕಷ್ಟು ಒಂದ್ ರೀತಿ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಇತಿಹಾಸ ಹೇಳ್ತಕ್ಕಂಥ ಪ್ರಮುಖ ಸ್ಥಳ. ವಿಶೇಷವಾಗಿ ಎಲ್ಲ ಒಂದ್ ಕಡೆ ಇಲ್ಲಿ ಪ್ರಾಚ್ಯವಸ್ತು ಇಲಾಖೆಗೆ ಸಂಬಂಧಿಸಿದಂತೆ ಇಲ್ಲಿ ಬೆಳಗಾವಲ್ಲಿ ಪ್ರಾಚ್ಯವಸ್ತು ಇಲಾಖೆ ಇದೆ, ಕಿತ್ತೂರಲ್ಲಿ ಇದೆ, ಎಲ್ಲ ಕಡೆ ಹೆಡ್ ಆಫೀಸ್ ಇದೆ. ಆದ್ರೂ ಸಹ ಧಾರವಾಡ ಸೇರಿಸಿದ್ದು ಯಾಕೆ? ಧಾರವಾಡದ ಸುಪ್ರೀಂಟ್ ಆರ್ಕಿಯಾಲಜಿಸ್ಟ್ ಇರ್ತಾರೆ, ಅವ್ರಿಗೆ ಸುಮಾರು 9 ಜಿಲ್ಲೆ ಬರ್ತಾರೆ. ಅದಕ್ಕೆ ಅವ್ರ ಮೇನ್ ಆಫೀಸ್ ಧಾರವಾಡಕ್ಕೆ ಮಾಡ್ಕೊಂಡಿದ್ರು. ಹೌದಾ? ಇಲ್ಲಿ ಏನೇನು ಸಮಸ್ಯೆಗಳಿದಾವೆ? ಇಲ್ಲಿ ಸಾಕಷ್ಟು ಸಮಸ್ಯೆಗಾರ ಸಾಕಷ್ಟು ಬಗೆಹರಿಸಿದ್ದಾರೆ. ಮುಖ್ಯವಾಗಿ ಗುಡಿ ಬಹಳಷ್ಟು ಸೋರ್ತಿತ್ತು, ಅದನ್ನ ಎಲ್ಲ ಕಡಿಮೆ ಮಾಡಿದ್ದಾರೆ ಅಂತ. ಆಮೇಲೆ ಇದಕ್ಕೆ ಪ್ರಸಿದ್ಧವಾದ ಒಂದು ತೇರಿತ್ತು. ಈಗ ತೇರು ಹಳೇದಾಗೋಣ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಆ ತೇರು ಇಡ್ಲಿಕ್ಕೆ ಒಂದು ಜಾಗ ಇಲ್ಲಿ ಸದ್ಯ ಕಟ್ಟಲಿಕ್ಕೆ. ಮತ್ತೆ ಇಲ್ಲೆಲ್ಲ ಗಾರ್ಡನ್ ಮಾಡಿದ್ದಾರೆ. ಈಗ ಸರ್ಕಾರಕ್ಕೆ ನೀವು ಇಲ್ಲಾಗಿ ಇಲ್ಲಿ ಒಬ್ಬ ಸಾರ್ವಜನಿಕರಾಗಿ ಏನ್ ಸರ್ಕಾರಕ್ಕೆ ಏನ್ ಒತ್ತಾಯ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಈಗ ನೀವು ಅಗ್ದಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಲ್ಲೇ ಮೊದಲೇ ಕದಂಬೋತ್ಸವ ಅಂತ ಮಾಡ್ತಿದ್ವಿ. ಈಗ 5-6 ವರ್ಷ ನಂತರ ಆ ಕದಂಬೋತ್ಸವ ಮಾಡೋದನ್ನ ಬಿಟ್ಬಿಟ್ರು. ಕದಂಬೋತ್ಸವ ಅದಕ್ಕೆ ಸುಮಾರು 10 ಲಕ್ಷ ಫಂಡ್ ಗೌರ್ಮೆಂಟ್ ಕೊಡ್ತಿದ್ರು. ಈಗ ಅದನ್ನೆಲ್ಲ ಬಂದ್ ಮಾಡಿದ್ರು. ನಾವು ಸಾಕಷ್ಟು ಸಾರಿ ಸರ್ಕಾರಕ್ಕೂ ಸಂಬಂಧಿಸಿದ ಅಧಿಕಾರಿಗಳು ತಿಳಿಸಿದ್ರು, ಇನ್ನೂವರೆಗೂ ಕ್ರಮ ತಗೊಂಡಿಲ್ಲ. ಈ ಕದಂಬೋತ್ಸವ ನಿಂತಿದೆ. ಅದಕ್ಕೆ ಸುತ್ತಮುತ್ತ ಜನ ಎಲ್ಲರೂ ಇದು ಆಗ್ಯಾರ, ಇದು ಬಹಳ ಅನ್ಯಾಯ ಆಗಿದೆ ನಮ್ಗೆ ಅಂತ ಇದು ಮಾಡ್ತಾರೆ. ಒಟ್ಟಾರೆ ನಿಮ್ದು ಕದಂಬೋತ್ಸವ ಮಾಡಬೇಕು, ಹೇಳ್ಬೇಕು, ಕದಂಬೋತ್ಸವ ಆಗ್ಬೇಕು, ಕದಂಬೋತ್ಸವ ಪ್ರಾಧಿಕಾರನೂ ನಿರ್ಮಾಣ ಮಾಡಬೇಕು. ವಿಶೇಷವಾಗಿ ಈ ಪ್ರಾಚೀನ ಒಂದು ಸ್ಥಳಗಳು ಅಂತಕ್ಕಂಥದ್ದು ಬಂದಾಗ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖ ಮತ್ತು ಮಹತ್ವವಾಗಿರ್ತಕ್ಕಂಥ ಸ್ಥಳ, ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಅಂತಕ್ಕಂಥದ್ದು ಬಂದಾಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಒಂದು ರೀತಿ ಗ್ರಾಮ ಕದಂಬರ ರಾಜಧಾನಿಯಾಗಿತ್ತು. ಒಂದು ರೀತಿ ಕರ್ನಾಟಕದ ಒಂದು ಸ್ವಾಭಿಮಾನಿಗಳನ್ನ ಒಂದು ರೀತಿ ಕೆಚ್ಚತೆಯಿಂದ ಇದು ಮಾಡ್ಕೊಳ್ತಕ್ಕಂಥ ಸಾಕಷ್ಟು ಒಂದು ರೀತಿ ಮಹತ್ವ ಮತ್ತು ಹಿನ್ನೆಲೆ ಸಾರ್ತಕ್ಕಂಥ ಸ್ಥಳ, ಐತಿಹಾಸಿಕ ಸ್ಥಳ ಹಲಸಿ. ಸರ್ಕಾರ ಏನಪ್ಪ ಮಾಡ್ತಂದರೆ ಕಳೆದ ಒಂದು 4-5 ವರ್ಷಗಳ ಹಿಂದೆ, ಏನು ಸರ್ 5-6 ವರ್ಷಗಳ ಹಿಂದೆ ಇಲ್ಲಿ ಈ ಒಂದು ಐತಿಹಾಸಿಕ ಹಿನ್ನೆಲೆ ಮತ್ತು ಮಹತ್ವಕ್ಕೋಸ್ಕರ ಸರ್ಕಾರ ಏನಪ್ಪ ಮಾಡ್ತಂದ್ರೆ ಇಲ್ಲಿ ಕದಂಬೋತ್ಸವ, ವಿಶೇಷವಾಗಿ ಹಲಸಿ ಉತ್ಸವ ಅಂತ ಮಾಡಿತ್ತು. ಆದರೆ ಇತ್ತೀಚೆಗೆ ಕಳೆದ ಒಂದು 3 ವರ್ಷಗಳಿಂದ ಯಾಕೋ ಅದನ್ನು ಬಿಟ್ಟೇ ಬಿಡ್ತು. ವಿಶೇಷವಾಗಿ ಕನ್ನಡಿಗರ ಅತ್ಯಂತ ಪ್ರಮುಖವಾದ ಸ್ಥಳ, ಐತಿಹಾಸಿಕ ಹಿನ್ನೆಲೆ ಹೇಳ್ತಕ್ಕಂಥ ಸ್ಥಳಕ್ಕೆ ಇತ್ತೀಚೆಗೆ ಸರ್ಕಾರ ಕೈ ಬಿಡ್ತು. ಈಗಿರ್ತಕ್ಕಂಥ ಸರ್ಕಾರನೂ ಸಹ ಸಾಕಷ್ಟು ಒಂದು ರೀತಿ ಎಲ್ಲ ಉತ್ಸವಗಳನ್ನೂ ಮಾಡ್ತು. ಒಂದು ಕಡೆ ಆ ಜಿಲ್ಲಾ ಉತ್ಸವ ಮಾಡ್ತು, ಇರೋಬರ ಎಲ್ಲ ಉತ್ಸವ ಮಾಡ್ತು. ಆದರೆ ಬಹುಶಃ ಈಗಿರ್ತಕ್ಕಂಥ ಸರ್ಕಾರಕ್ಕೆ ಆ ಕಿವಿ ಆಯಿತು ಅಥವಾ ಏನು ಕಿವಿದ್ದು ಏನು ಕಿವುಡಾಗಿದೆಯೋ ಅಥವಾ ಕಣ್ಣಿದ್ದು ಕುರುಡಾಗಿದೆಯೋ ಅಂತಕ್ಕಂಥದ್ದು ನನಗೆ ಸ್ಪಷ್ಟ ಆಗ್ತದೆ. ಯಾಕಪ್ಪ ಅಂತಂದರೆ ಪತ್ರಕರ್ತನಾಗಿ ಹೇಳೋದು ಅಂತಂದರೆ ಎಲ್ಲ ಕಡೆ ಉತ್ಸವ ಮಾಡಿದ್ರೆ, ಆದರೆ ಇಲ್ಲಿ ಹಲಸಿಲಿ ಕದಂಬೋತ್ಸವ ಅಂತಕ್ಕಂಥದ್ದೇ ಮರ್ತ್ಬಿಟ್ರಿ, ಮತ್ತು ಹಲಸಿ ಉತ್ಸವನೇ ಮರ್ತ್ಬಿಟ್ರಿ. ಯಾಕೆ? ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಜನಪ್ರತಿನಿಧಿಗಳು ನಿಮಗೆ ಜ್ಞಾಪಕ ಆಗಲಿಲ್ವೋ ಕದಂಬೋತ್ಸವ ಅಥವಾ ಹಲಸಿ ಉತ್ಸವ ಅಂತಕ್ಕಂಥದ್ದು ನನ್ನ ನೇರ ಪ್ರಶ್ನೆ. ಹಾಗಾಗಿ ದಯವಿಟ್ಟು ಸರ್ಕಾರ ಈ ಒಂದು ಐತಿಹಾಸಿಕ ಹಿನ್ನೆಲೆ ಹೇಳ್ತಕ್ಕಂಥ ಈ ಒಂದು ಹಲಸಿಗೆ ದಯವಿಟ್ಟು ಅದೇನು ಅಚಾನಕ್ ಆಗಿದೆಯೋ ಅಥವಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅವ್ರ ಸರ್ಕಾರದ ಲೆವೆಲ್ಗೆ ಗಮನಕ್ಕೆ ತಗೊಂಡಿದ್ರೋ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಇವತ್ತು ಒಬ್ಬ ಪತ್ರಕರ್ತನಾಗಿ ಪಾಪ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯರಿದ್ದಾರೆ, ಅವ್ರಿಗೆಲ್ಲರಿಗೂ ಸಹ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಸರ್ಕಾರ ಈ ಒಂದು ಕದಂಬ ಉತ್ಸವ ಮತ್ತು ಹಲಸಿ ಉತ್ಸವನ ಸ್ಟಾರ್ಟ್ ಮಾಡಬೇಕು ಮತ್ತೆ ಅಂತಕ್ಕಂಥದ್ದು ನಾನು
ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಏನಪ್ಪಾ ಅಂತಂದ್ರೆ ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಒಂದು ರೀತಿ ಹಲಸಿ ಗ್ರಾಮದ ವಿಶೇಷವಾಗಿ ಏನು ವರಹ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅದ ಒಂದು ರೀತಿ ಪ್ರಸ್ತುತ ಪರಿಸ್ಥಿತಿ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ. ಮತ್ತೆ ಸಾಕಷ್ಟು ಐತಿಹಾಸಿಕ ಗತವೈಭವದ ಹಿನ್ನೆಲೆ ಇರ್ತಕ್ಕಂಥ ಇದಕ್ಕೆ ಇಲ್ಲಿ ಸರ್ಕಾರ ಒಂದು ರೀತಿ ಕದಂಬೋತ್ಸವ ಅಂತ ಮಾಡಿತಂತೆ. ಆದ್ರೆ ಅದು ಸಹ ನೆನೆಗುದಿಗೆ ಬಿತ್ತು. ಮತ್ತೆ ಇಲ್ಲೂ ಸಹ ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳೋದಾದ್ರೆ ಸಾಕಷ್ಟು ಒಂದು ರೀತಿ ಇನ್ನ ಸವಲತ್ತುಗಳು ಕೊಡಬೇಕು, ಪ್ರವಾಸಿಗರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮತ್ತೆ ಇನ್ನೂ ಹೆಚ್ಚಿನ ಒಂದು ರೀತಿ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥದ್ದು ಎಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ವಿಶೇಷವಾಗಿ ನಾನು ಸಹ ಈ ಸಂದರ್ಭದಲ್ಲಿ ಸಮಗ್ರವಾಗಿ ಚಿತ್ರಣವನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಕೂಡಲೇ ಸರ್ಕಾರ ಮತ್ತೆ ಪ್ರವಾಸೋದ್ಯಮ ಇಲಾಖೆ ಮತ್ತೆ ಪ್ರಾಚ್ಯವಸ್ತು ಇಲಾಖೆ ಮತ್ತೆ ಎಲ್ಲಾ ಇಲಾಖೆಗಳ ಸಹಯೋಗದಲ್ಲಿ ಇದನ್ನ ಹೆಚ್ಚಿನದಾಗಿ ಅಭಿವೃದ್ಧಿ ಪಡಿಸಿ ದಯವಿಟ್ಟು ಒಂದ್ ರೀತಿ ಐತಿಹಾಸಿಕ ನೆಲೆತಕ್ಕಂಥ ಈ ಹಲಸಿ ಒಂದು ದೇವಸ್ಥಾನ ಮತ್ತೆ ಮಹತ್ವವನ್ನು ಉಳಿಸಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಏನಾದರೂ ಕರ್ನಾಟಕದ ಪ್ರಾಚೀನ ಪಟ್ಟಣ ಹಲಸಿಗೆ ಅಭಿವೃದ್ಧಿಯ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.